ಏನು ಸರ್ ಸಂತೆ ಜೋರಾಗಿದೆ ಈ ಸಲ ಅಲ್ವಾ? ನಾವು ಯೂಟ್ಯೂಬರು ಒಳಗಡೆ ಹೋಗಕ್ಕಾಗ್ತಿಲ್ಲ, ಇಲ್ಲೇ ಇದು ಮಾಡ್ಕೊಳ್ಳಿ. ಅದೇ ಅದೇ ಏನು ಸರ್ ರಾಂಪುರ ಸಂತೆ ಅಂದರೆ ಸೂಪರ್ ಬಿಡಿ ಅಲ್ವಾ? ನನ್ನ ಪ್ರಕಾರ ಕರ್ನಾಟಕದಲ್ಲಿ ದೊಡ್ಡ ಹೇಳಿದ್ದೀನಿ, ಕರ್ನಾಟಕದಲ್ಲಿ ದೊಡ್ಡ ಸಂತೆ ಕೂಡ ಇದು ಅಲ್ವಾ? ರಾಂಪುರ ಸಂತೆ ಅಲ್ವಾ? ಕರ್ನಾಟಕದ ದೊಡ್ಡ ಸಂತೆ ಕೂಡ ಇದು, ತುಮಕೂರು ಜಿಲ್ಲೆಯ ದೊಡ್ಡ ಸಂತೆ ಅಲ್ವಾ? ಹೌದು. ಹೌದಲ್ವಾ? ಹೌದಾ? ಕುರಿಗಳಿಗೆ ಇದೆ. ಹೌದಾ? ಇದು ಸರೌಂಡಿಂಗ್ ಆಗ್ತೀವಲ್ಲ ಸರ್, ಬನ್ನಿ ಬನ್ನಿ. ಸರೌಂಡಿಂಗ್ ಆಗ್ತೀವಲ್ಲ, ಸರೌಂಡಿಂಗ್ ಆಗ್ತೀವಲ್ಲ, ಇದು ಇದೆ, ದೋಣಿ ಇದೆ. ಇದಕ್ಕೆ ಮೆಶ್ ಅಂತೀವಿ ನಾವು. ಇದಕ್ಕೆ ಏನಂತಾರೆ ಜಾಲ್ರ ಸರ್, ಕುರಿಗಳಿಗೆಲ್ಲಾನು ಕುರಿ ಸಾಕಾಣಿಕೆ ಮಾಡೋರಿಗೆ ಅಕ್ಕಿರಾಂಪುರಕ್ಕೆ ಬರ್ಬೋದು ಅಲ್ವಾ? ಬೆಸ್ಟ್ ಪ್ರೈಸ್ ಸರ್. ಹೌದಾ? ಡೈರೆಕ್ಟ್ ತರಿಸ್ತೀವಿ. ಹೌದಾ? ಸರಿಯಪ್ಪ, ಒಳ್ಳೇದಾಗಲಪ್ಪ. ನಾಟಿ ಕೋಳಿ ಹಾಕಿದ್ರಾ? ಮಾಡ್ದು ಈ ವಾರದ ಸಂತೆ ಭರ್ಜರಿಯಾಗಿ ಸೇರಿದೆ. ಸಂತೆ ಜಾತ್ರೆಯಾಗಿ ಮಾರ್ಪಟ್ಟಿದೆ. ಸಂತೆ ಜಾತ್ರೆ ಆಗಿದೆ ಇವತ್ತು. ವಿಪರೀತ ಜನ ಬಂದರು ಸರ್. ಪ್ರತಿ ಶನಿವಾರ ಇಲ್ಲಿ ಸಂತೆ ನಡೆಯುತ್ತೆ. ಇವತ್ತು ಜಾತ್ರೆ ಆಗಿದೆ. ಎಲ್ಲಿ ನೋಡಿರೋ ಜನಗಳೇ ಇದ್ದಾರೆ, ಅಪಾರ ಜನಸ್ತೋಮ. ಸಿಕ್ಕಾಪಟ್ಟೆ ಕುರಿಗಳು ಮೇಕೆಗಳು ಸಿಕ್ಕಾಪಟ್ಟೆ. ಜನನೂ ಹಂಗಿದ್ದಾರೆ, ಜನನೂ ಜಾಸ್ತಿ ಇದ್ದಾರೆ. ಸರ್ ಕೋಟಿ ಕೋಟಿ ವ್ಯಾಪಾರ ಆಗುತ್ತೆ. ಹೌದಲ್ವಾ? ಅಪಾರ ಜನಸ್ತೋಮ, ಜನಜಂಗುಳಿ, ಅಧಿಕ ವಹಿವಾಟಾಗುತ್ತೆ. ಎಲ್ಲೆಲ್ಲೂ ಜನಗಳಿದ್ದಾರೆ ಇವತ್ತು. ಕೇಳೋಣ ಅಲ್ಲೇ ಅವ್ರಿಗೆ ವ್ಯಾಪಾರ ಏನು ಹೇಳ್ತೀಯಾ? 28 ಮೂರಕ್ಕೂ ಎರಡಕ್ಕೆ 28. ವಾತನ ಹೆಣ್ಮರಿ ಅವ್ರದ್ದು ಅದು ಅವ್ರ ವಸ್ತು. ಹೌದಾ? 28 ಕೇಳ್ತಾವ್ರೆ. ಮೂರಕ್ಕೂ ನಾನು 30 ಕಮ್ಮಿ ಕೊಡೋದು ಸಮಯ. 2,000 ರೂಪಾಯಿ ಡಿಫ್ರೆನ್ಸ್. 2,000 ಸಮಯ ಮಾಡಿ ಏನಾರು ಮಾಡಿ ವ್ಯವಹಾರ ಮಾಡಿ. 2,000 ರೂಪಾಯಿ ಒಳಗಡೆ ಅಂದ್ರೆ ಏನೋ ಬರ್ಬೇಕು, ನೀವು ಲೆವೆಲಿಗೆ ಬರಬೇಕು ಅಲ್ವಾ? ಮಾಡಿ ಬರ್ತೀರಿ ಬಿಡಿ. ಹಂಗೆ ಕಾಣಲ್ಲ, ಹಿಂಗೆ ಕಾಣುತ್ತೆ. 28 ಕೇಳ್ತಾ ಇದ್ದೀನಿ. ಆಯ್ತು. ನಿಮ್ದು ಬೆಲೆ 30,000, 2,000 ರೂಪಾಯಿ ಡಿಫ್ರೆನ್ಸ್. ಇಲ್ಲಿ ಹೆಣ್ಬೇಕೇನ ಗಂಡ್ಬೇಕೇನ? 3 ಓದ್ತಗಳ ಚೆನ್ನಾಗಿದ್ದಾವೆ. ಸಾಕ್ಬಿಡಿ.
ಹೋಗ್ಲಿಲ್ಲ ನೀವು? ಹೋಗ್ಬೇಕು ಸ್ವಾಮಿ ಈಗ. ಹೌದಲ್ಲ, ಜನ ಜಾಸ್ತಿ ಇದಾರಲ್ಲ. ಜನ ಜಾಸ್ತಿ. ಏನ್ ಸಂತೆ ಜೋರಾಗಿದೆ ಅಲ್ವಾ? ಹಬ್ಬ ಸಂತೆಗಳು. ಅಲ್ವಾ? ಹಬ್ಬನ ಕರೆಕ್ಟ್ ಕರೆಕ್ಟ್ ಅಲ್ವಾ? ಅವಾಗ ಮರಿಗಳು ಬೇಕೇ ಬೇಕು ಅವಾಗ. ಏನು 1 ಗಂಟೆ ಆದ್ರೂ ಹಿಂಗಿರುತ್ತೆ ಬಿಡಿ ಇವತ್ತು. ಅಲ್ಲ, 1 ಗಂಟೆ ಆದ್ರೂ ಹಿಂಗಿರುತ್ತೆ ಇವತ್ತು. ಏನು ಒಳಗಡೆ ಹೆಂಗ್ ಹೋಗೋದು? ಕೊಡಿ. ಏನು ಒಳಗಡೆ ಹೋಗ್ಲಿಲ್ಲ ನೀವು? ಅಲ್ಲಿ ಹೋಗಕ್ಕಾಗಲ್ಲ ಅಲ್ವಾ? ಆಮೇಲೆ ಏನ್ ಬೆಲೆ ಕಟ್ಟಿದಿರ ಒಂದಕ್ಕೆ? 11:30. ವಾತ್ಮರಿನಾ? ಎಲ್ಲ 8 ವಾತ. ಸರ್ ನಮಸ್ಕಾರ. ಏನ್ ಸಂತೆ ಜೋರಾಗಿದೆ ಓಣ ಇವತ್ತು 20 ಅಲ್ವಾ? ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಅಕ್ಕಿರಾಂಪುರಕ್ಕೆ ಬಂದಿದ್ದೇನೆ. ಪ್ರತಿ ಶನಿವಾರ ಅಕ್ಕಿರಾಂಪುರದಲ್ಲಿ ಮರಿಮೇಕೆ ಸಂತೆ ನಡೆಯುತ್ತೆ. ಕೊಡಗೆರೆ ತಾಲೂಕು ತುಮಕೂರು ಜಿಲ್ಲೆ. ಈ ವಾರದ ಸಂತೆ ತುಂಬ ವಿಶೇಷವಾಗಿದೆ. ಸಂತೆ ಭರ್ಜರಿಯಾಗಿ ಸೇರಿದೆ. ಸಂತೆ ಜಾತ್ರೆಯಾಗಿ ಮಾರ್ಪಟ್ಟಿದೆ. ನೋಡಿ, ಎಲ್ಲೆಲ್ಲೂ ಜನ ಇದ್ದಾರೆ. ಒಳಗಡೆ ಹೋಗಕ್ಕಾಗ್ತಾ ಇಲ್ಲ, ಎಲ್ಲರಿಗೂ ಮಾತಾಡ್ಸಕ್ಕಾಗ್ತಿಲ್ಲ. ಸುತ್ತಮುತ್ತ ಹಬ್ಬಗಳಿರ್ಬೋದು, ಹಾಗಾಗಿ ಮರಿಮೇಕೆ ಖರೀದಿ ಮಾಡಲು ಜನ ಬಂದಿದ್ದಾರೆ. ಕರ್ನಾಟಕದ ನಾನಾ ಮೂಲೆಗಳಿಂದ ಇಲ್ಲಿ ಜನ ಬರ್ತಾರೆ ಮತ್ತು ಹೊರ ರಾಜ್ಯದವರು ಕೂಡ ಇಲ್ಲಿಗೆ ಬರ್ತಾರೆ. ಅಧಿಕ ವಹಿವಾಟು ನಡೆಯುತ್ತೆ. ನೋಡಿ, ಸಂತೆಯ ದೃಶ್ಯ. ಮಸಾಲೆ ದೋಸೆ ಹೋಟೆಲ್ ಕಾಣ್ತಿದೆ. ಇಲ್ಲಿ ಕೋಸಂಬರಿ ಮಾಡ್ತಿದ್ದಾರೆ. ನೋಡಿ, ಕುರಿಗಳು, ಜನ, ಮೇಕೆಗಳು. ವಿಚಾರಮದ್ರವರ ಒಂದು ಕವಿತೆ ಜ್ಞಾಪಕ ಆಗುತ್ತೆ. ಕುರಿಗಳು ಸಾರ್, ನಾವು ಕುರಿಗಳು ಅಂತ. ಏನ್ ಬೆಲೆ ಕಟ್ಟಿದ್ದೀರಾ? ಬೆಲೆ ಒಂದಕ್ಕೆ? ಬೆಲೆ 9,000. 9,000. ಎಲ್ಲ ಟಗರು ಹೆಣ್ಮರಿನ? ಇದು ಹೆಣ್ಮರಿ. ಕುರಿಗಡ? ಹೆಣ್ಕುರಿ. ಹೊರಗಡೆ ಹೋಗಕ್ಕೆ ಆಗ್ತಿಲ್ಲ, ಅದಕ್ಕೋಸ್ಕರ ಇಲ್ಲಿಂದ ಮಾಡ್ತಿದ್ದಾರೆ. ಹೆಣ್ಕುರಿ ಗೊತ್ತಾಗೋದಿಲ್ಲ. ಇವೆಲ್ಲ ಟಗರೆ ಅಲ್ವಾ? ಕುರಿ ಆಯಸ್ಸು ಎಷ್ಟು? ಒಂದು 10ರಿಂದ 15 ವರ್ಷನ? 10-12 ವರ್ಷ. 10-12 ವರ್ಷ. ಮೇಕೆನೂ ಅಷ್ಟೇ. ವರ್ಷೀಕರಣದ್ದು ನಿಮ್ಮ ಇವ ಏನು ಬೆಲೆ ಕಟ್ಟಿದೆ? ನಾವು 11,000 ಹೇಳ್ತಾ ಇದ್ವಿ. 10,000 ಆದರೆ ಬಿಟ್ಬಿಡಿ. 11,000 ಹೇಳ್ತಾ ಇದ್ರೆ 10,000ಗೆ ಫೈನಲ್ ರೇಟ್. ಎಲ್ಲ ಟಗರಲ್ವಾ?
ಸಂತೆ ಜೋರಾಗಿ ಸೇರಿದೆ. ವ್ಯಾಪಾರ ಆಗಬೇಕು. ಸಂತೆ ಜಾಸ್ತಿ ಇದ್ದಾಗ ವ್ಯಾಪಾರ ಕಡಿಮೆ ಆಗಿರುತ್ತೆ ಅಲ್ವಾ? ಜಾಸ್ತಿ ಬಂದಾಗ ಕಡಿಮೆ ಆಗಲ್ಲ ಅಲ್ವಾ? ಸಂತೆ ಜನ ಕಡಿಮೆ ಇದ್ದಾಗ ವ್ಯಾಪಾರ ಜಾಸ್ತಿ ಆಗಿರುತ್ತೆ ಅಲ್ವಾ? ಈಗೆಲ್ಲ ಸುತ್ತಮುತ್ತಲಲ್ಲಿ ಹಳ್ಳಿಯಲ್ಲಿ ಜಾಸ್ತಿ ಇದಾವೆ ಅಲ್ವಾ? ಹಂಗಾಗಿ ಬಂದಿದ್ದಾವೆ. ಆದ್ರೂ ಯಾವ್ದೋ ಮೂಮೆಂಟ್ ಅಲ್ಲಿ ವ್ಯಾಪಾರ ಆಗುತ್ತೆ ಅಲ್ವಾ? ಈ ಕೊನೆಗೆ ಹೋಗೋ ಮೂಮೆಂಟ್ ಅಲ್ಲಿ ವ್ಯಾಪಾರ ಆಗುತ್ತೆ ಅಲ್ವಾ? ಕಾಯ್ತಾ ಇರ್ತಾರೆ, ಇನ್ನ ಕಮ್ಮಿ ಕೊಡ್ತಾರೆ ಅಂತ ಹೇಳಿ. ಕೊಟ್ಟಲ್ವಾ? ಆಮೇಲೆ ಕೆಲವರು ತಗೊಳ್ಳೇಬೇಕಲ್ಲ, ಹೌದು. ಆಮೇಲೆ ನೋಡೋಣ ಅಂತಾರೆ. ಈಗ ನಾವು ಕ್ಯಾಲ್ಕುಲೇಷನ್ ಹಾಕೋ ಬಂದಾಗ ವ್ಯಾಪಾರ ಆಗಿರಲ್ಲ, ಸುಮ್ಮನೆ ಬನ್ನಿ ವ್ಯಾಪಾರ ಆಗಿರುತ್ತೆ. ಇವರಾನ ಒಂದು ಕ್ಯಾಲ್ಕುಲೇಷನ್ ಅಲ್ಲ, ಸುಮ್ಮನೆ ಬರ್ತಿರ್ಬೇಕು ಹೋಗ್ತಿರ್ಬೇಕಷ್ಟೇ ಅಲ್ವಾ? ಸಂತೆಗೆ ಬರ್ಬೇಕಷ್ಟೇ. ಆಮೇಲೆ ಸಂತೆಗೆ ಬರೋ ಅಭ್ಯಾಸ ಆಗ್ಬಿಟ್ರೆ ನೀವು ಮನೇಲಿ ಕೂರಕ್ಕಾಗಲ್ವಲ್ಲ, ಎಲ್ಲ ಎಲ್ಲಿ ಕೂರ್ತೀರಾ ಅಲ್ವಾ? ಗೊತ್ತಾ? ಬಂಧನ ಓಡಾಡ್ಕೊಂಡು ಹೋಗ್ಬೇಕು. ವ್ಯಾಪಾರ ಆಗ್ಲಿ ಬಿಡ್ಲಿ ಅಲ್ವಾ? ಚೆನ್ನಾಗಿ ಅಡಿದಾಕ್ಬಿಟ್ಟಿದ್ದೀವಿ. ಹೌದೇಳಿ. ಸಂತೆ ನೋಡಿ, ಲಾಭ ನಷ್ಟನೇ ಅಲ್ಲ, ಅದ್ರ ಆಚೆ ಇದೆ. ಅಲ್ಲಿ ಪ್ರೀತಿ, ವಿಶ್ವಾಸ, ಸ್ನೇಹ, ಸೌಹಾರ್ದತೆ, ಹೊಸ ಭಾಷೆ ನುಡಿಗಟ್ಟು, ಆರೋಗ್ಯವನ್ನು ವೃದ್ಧಿ ಮಾಡುತ್ತೆ, ಸಂಬಂಧಗಳು ಬೆಳಿತಾವೆ ಅಲ್ವಾ? ಜ್ಞಾನ ಬೆಳೆಯುತ್ತೆ. ಎಲ್ಲ ಜ್ಞಾನವಂತರೇ ಇಲ್ಲೇ. ಕೆಲವರು ಓದಿದ್ದಾರೆ, ಕೆಲವರು ಓದಿಲ್ಲ. ನೀವು ಅವ್ರಿಗೆ ಮಾತಾಡ್ತೀರೆ ಏನ್ ಜ್ಞಾನ ಇದೆ ಗೊತ್ತಾ? ಸಂತೆನ ಹಂಗ್ ನೋಡ್ಬೇಕು. ಲಾಭ ನಷ್ಟ ಇದ್ದಿದ್ದೆ, ಲಾಭ ನಷ್ಟ, ಸುಖ ದುಃಖ ಅವೆಲ್ಲ ಇದ್ದಿದ್ದೆ ಜೀವನದಲ್ಲಿ ಎಲ್ಲ ಇಲ್ಲಿ ಅನುಭವಿಸ ಅದು ಸರಿ ಸಮನಾಗಿ ನೋಡ್ಬೇಕು.